ಇವಾಗ ಸದ್ಯಕ್ಕೆ ನಮ್ಮ ಫ್ರೆಂಡ್ ಅವ್ರ ಗದ್ದೆ ತಕ ಇದ್ದೀವಿ. ರಾತ್ರಿ ಬಂದು ಕರ್ಕೊಬಂದಿ ನಮ್ಮನ್ನು. ಒಂದು 5-6 ಜನ ಬಂದಿದ್ದೀವಿ. ಏನಕ್ಕೆ ವಿಷಯ ಅಂದರೆ ಒಂದು ಡೀಲ್ ಇದೆ. ಈಗ ನಮ್ಮ ಒಂದು ಗುಂಡವ್ರ ಕಡೆಯಿಂದ ಒಂದು ಡೀಲ್ ಮಾಡ್ತಾಯಿದ್ದೀವಿ. ಆ ಡೀಲ್ ಸಕ್ಸಸ್ ಆದರೆ ಓಕೆ, ಫೇಲ್ಯೂರ್ ಆದರೆ ಗಾಡಿ ಅಲ್ಲೇ ಪಲ್ಟಿ. ನನ್ನ ಶಾಪು ಕಾರಣನೇ ಈ ನನ್ನ ಮಗ ಡಾಂಕಿ. ಇಲ್ಲ ಮಗ, ಯಾರು ನಾನಿರೋದಕ್ಕೆ ಕಣ ಧೈರ್ಯದಿಂದ ಕರ್ಕೊಂಬಂದಿರೋದು ನಿಮ್ಮನ್ನೆಲ್ಲ. ಅವನು ಇಲ್ಲಿ ಅವನು ಮೋಟ್ರ್ ಏನೋ ಸ್ಟಾರ್ಟ್ ಮಾಡ್ದ, ಅವ್ನು ಹುಚ್ಚ ಹೋಯ್ತಾನಲ್ಲ, ಅಷ್ಟು ಬಂದಿಲ್ಲ ನೀರು ಆ ಮೋಟ್ರ್. ನಿಜ ಕಣ್ಣ ದಿನೋ, ದೇವರಣೆ ಕಣ, ಒಂದನಿ ನೀರು ಬಂದಿಲ್ಲ ಕಣ ಅದ್ರಲ್ಲಿ. ನೀರೇ ಆಯ್ತಿಲ್ಲ, ಬಾವಿ ಖಾಲಿ ಅಂದ್ರೆ ಇವನ್ ಮಿಷನಲ್ಲಿ ಹೊಡಿಲಿಲ್ಲ, ಇವ್ರ ಅಣ್ಣನ ಮಿಷನಲ್ಲಿ ಹೊಡೆದಿದ್ದು. ಬಾರ ಬಾರ ಬಾರ, ಇವನೆಲ್ಲ ಎದುರ್ತಾನೆ. ನವೀನ ಹೇಳ, ನವೀನ ಹಿಂದಕ್ಕೆ ಹೋಗಲೇ, ಕಲ್ಲು ಹಾಕಿಲ್ಲ ಕಣ, ಹಿಂದಕ್ಕೆ ಹೋಗ. ನೋಡಿಸ್ತಾನೆ ಅಲ್ಲ ಹೊಸ ಡ್ರೈವರ್ ಕಣ ಅವನು. ಓಡ್ಸಲೇ ಕೃಷ್ಣ, ಇಲ್ಲೊಂದು ಚೂರು ಕಣ ನೋಡ್ಕೊಳ, ಎದುರ್ಕೋಬೇಡ. ಇಲ್ಲಿ ಬಂದಿತ್ಕಲ್ಲ, ಇಲ್ಲಿ ನೋಡು, ಈ ನೇರದಲ್ಲಿ ಬಂದಿತ್ತು ಟೈರ್ ಕರೆಕ್ಟಾಗಿ. ಅಲ್ಲ ಕಣ, ಕರೆಕ್ಟಾಗಿ ಗುಂಡಿ ಹಾರಿಸ್ಕೊಂಡ್ ಬರ್ತಾನ, ನೀನ್ ಸ್ವಲ್ಪ ಸಪೋರ್ಟ್ ಮಾಡಲ್ಲ. ನಮ್ ಗುಂಡ ಈಗ ಏನೋ ಹೊಸ ಐಡಿಯಾ ಕೊಡ್ತಾವನೆ. ಓಹೋ, ಹೊಸ ಗಾಡಿ ಕಣ, ಇನ್ನೊಂದು ಮಗ ಹಾಳು ಮಾಡ್ಕೋಬೇಡ. ಫೈನಲಿ ಬಂತು ಗುರು ನಮ್ ಗಾಡಿ. ಒಂದ್ ಬಿರಿಯಾನಿ ಕಣ, ಅವನಿಗೆ ಗಿಡ ಇದಾವಲ್ಲ, ನಿನಗೆ ಆಲ್ರೆಡಿ ಕೊಡ್ಸವನಲ್ಲ, ಇನ್ನೇ ಸತಿ ಕೊಡ್ತಾನಲ್ಲ. ತಿನ್ನಕಂತಾನೆ ಹುಟ್ಟಿಯಲ್ಲ ನನ್ನ ಮಗನೇ ನೀನು. ಬದುಕೋಸ್ಕರ ತಿನ್ನಲೇ, ತಿನ್ನಕ್ಕೋಸ್ಕರನೇ ಬದುಕಿ ನೀವನಂತೂ. ಬದುಕೋಸ್ಕರ ತಿನ್ನಕತ್ತೆ. ಹೋಗ್ ಮಗ, ಸೂಪರ್ ಡ್ರೈವಿಂಗ್ ಅಲ್ಲೇ ಒಂದು. ನಮ್ ತೋಟಕ್ಕೂ ಇವನ್ನ ಕರಿತೀನಿ. ಬಾರ ಹೋಗತ್ತೇನಿಲ್ಲ, ಆಲ್ರೆಡಿ ಒತ್ಕೊಂಡು ಹೋಗೋಕಾಗೈತೆ. ಬಾ ಸೀದಾ ಬರ. ಬಾ ಹೋಗ್ತಾ ಇದೆಯಾ ಹೋಗ. ಸೂಪರ್ ಮಗ ನೀನು. ನಾನು ಹೇಳ್ಕೊಟ್ಟಂಗೆ ಡ್ರೈವಿಂಗ್ ಮಾಡ್ತೀನಲ್ಲ, ನಂಗೆ ಅದಕ್ಕೆ ಖುಷಿ ಮಗ ನೀನು ಕಂಡ್ರೆ. ಏನು ಮಗ ದಿನ ನಾನು ಹೇಳ್ಕೊಟ್ಟಂಗೆ ಡ್ರೈವಿಂಗ್ ಮಾಡ್ತಾನೆ ಮಾತ್ರ. ಎಷ್ಟಲ್ಲ ಶಿಷ್ಯ ಅಲ್ಲ ನೀನು. ನೀನು ಈ ಥರ ಎಲ್ಲರಿಗೂ ಅಡಿಕೆ ತೋಟದಲ್ಲಿ ಹಿಂಗೆ ಹೊಡಿಸ್ತಾ ಇದ್ರೆ ಮಗ, ಎಲ್ಲರೂ ನಿನಗೆ ಕರೀತಾರೆ. ಅಪ್ಪ ಕೆಂಬೇರೆ ಆಗ್ಬಿಟ್ಟೈತೆ. ಚೂರ ಅಂತಾನೆ ನನ್ನ ಮಗ ಅರ್ಧ ಎಕರೆ ಕರ್ಕೊಬಂದ. ಚೂರು ಅಂದ್ಬಿಟ್ಟು ಮಾರದ ಕರ್ಕೊಬಂದಿಯಲ್ಲ. ತಳ್ಬಿಡ್ಚ ಕಾಲ್ಬೇಗೆ. ಯಾವ್ದೋ ದೊಡ್ಡಳ ಇಲ್ಲೇ ಇರಂಗೈತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದೊಡ್ಡಳ ಕರ್ಕೊಂಡ್ಬಂದ್ಬಿಟ್ಟಿಲ್ಲ, ಯಾವ್ದೋ ಕಾಲುವೆ ನನ್ನ ಮಗ ಇದು ನೋಡ್ರಿ, ಹಳ್ಳ ಆಗೈತಪ್ಪ. ಅಜಯ, ನಾನು ಇಲ್ಲಿ ಟಾಟಾ ಎಸಿ ಮೇಲ್ಗಡೆ ಕೂತಿದ್ದೀನಿ. ನಾನು ಅಕಸ್ಮಾತ್ ಏನಾರು ಗಾಡಿ ಪಲ್ಟಿ ಹೋದ್ರೆ ನಮ್ಮ ಮನೇಲಿ ಕೇಳಿದ್ರೆ ಹೇಳು ಮಗ, ಟಾಟಾ ಎಸಿ ಮೇಲೆ ಕೂತಿದ್ದ ಹಂಗೆ ಬಿದ್ದೋಗ್ಬಿಟ್ಟ. ಯವ್ವ ಅಲೇ ಭಯ ಆಯ್ತಾಯ್ತದ ಯವ್ವ. ಲೋ ನಿಧಾನ ಕಂಡ್ರಲ್ಲ. ನಾವು ಅನ್ಕೊಂಡಿರೋ ಅಷ್ಟು ಈಜಿ ಇಲ್ಲ. 2 ಪೈಪ್ ಇಳಿಸಿರೋದು ಮಾತ್ರ ಹೆವಿ ಸುಸ್ತಾವನ್. ನಮ್ಮ ದಿನ, ಅಜಯ, ಗುಂಡ, ನವೀನ, ಬೆಣ್ಣೆ ಎಲ್ಲ ಸೇರ್ಕೊಂಡು ಸುಸ್ತಾಗ ಹೋಗಿದ್ದೀವಿ. ಏನು ಅಜಯ, ಆಫ್ ಮಾಡೋ ಗಾಡಿ ಪಾಪಲ್ಲ. ಅವ್ನ ಬಾಡಿಗೆ ದುಡ್ಡೆಲ್ಲ ಬರೀ CNG ಹೊಂಟೋಗೈತೆ. ಏನು ದಿನ ಅವ್ನ ಬಾಡಿಗೆ ದುಡ್ಡೆಲ್ಲ ಪೂರಿ CNGಗೆ ಖಾಲಿ ಆಗೈತೆ. ಒಂಚೂರ ಇರಲಿ ನೋಡಿಲ್ಲ,
ಅದೇನು ಅಷ್ಟೇ ಐತಪ್ಪ, ನನಗೂ ದಾವತ್ತೈತೆ ನೀರು ಕುಡಿಯೋಣ ಮಗ. ಆಫ್ ಮಾಡಲು ಸಾಕು, ಸತ್ತೆ ಹೋಗ್ಬಿಡ್ತಾವ ನನಗ. ಇವ್ನು ಕೊಡ 500 ರೂಪಾಯಿಗೆ ಇವ್ನು ಯಾಕಾರ ಪೈಪ್ ಹೊತ್ಕೊ ಬಂದಪ್ಪ ಅನ್ನಂಗೆ ಆಗ್ಬಿಟ್ಟೈತೆ ಅವನಿಗೆ. ಜೀವಮಾನದಾಗ ಅವ್ನು ಪೈಪ್ ಬಾಡಿಗೆ ಅಂದ್ರೆ ಅಣ್ಣ ಅಲ್ಲೇ ಎದ್ಬಿಡೋಣ ಬೇಡ ಅಂತಾನೆ. ಕೊನೆಗೂ ಆಯ್ತು ಗುರು, ಸಕ್ಸಸ್ ಆಯ್ತು. ನಮ್ ನವೀನ ಬಂದಿದ್ ಕೆಲ್ಸ ಇವತ್ತಿಗೆ ಸಕ್ಸಸ್. ಅವ್ ನೋಡ, ಬಾರಲೇ ಕತೆ, ಅಲ್ಲಿ ಬಿರಿಯಾನಿ ಐತೆ ಬರೋ, ಬಿರಿಯಾನಿ ತಿನ್ನಲ್ಲ. ಬರಲೇ ಇಲ್ಲಿದಾವ ಬರ. ಇನ್ನೆಲ್ಲ ನೀನು ಸಿಕ್ಕಿ ಚಾನ್ಸು ಮಿಸ್ ಮಾಡಂಗಿಲ್ಲ. ಬರಲೇ ಸಿಕ್ಕಿ ಚಾನ್ಸು. ನನ್ನ ಮಗನೇ ಇವನೆಲ್ಲ ತಿನ್ಬಾರ್ದ? ಯಾರು ಹೇಳಿ ತಿನ್ಬಾರ್ದು ಅಂತ? ತೋಟದಲ್ಲಿ ತಿನ್ಬಾರ್ದ? ತೋಟದಲ್ಲಿ ನಿಂತ ಪಾರ್ಟಿ ಗುಂಡ ನಿಂಗೆ ಟೈರ್ ಬೇಕಾ? ಇಲ್ಲೇ ಇರಲ್ಲ. ಅದ್ ನಿನಗೆ ಅಲ್ಲಿ ಇಳಿಸ್ಕೊಳಕ್ ಬೇಕಾಗುತ್ತೆ ಕಣ. ಇಲ್ಲ ಕಣ, ಇಲ್ಲಿ ಮೇಲ್ಗಡೆ ಇಲ್ಲ ಮಚ್ಚಿ. ಹೆಂಗಿರೋ ಗಾಡಿ ಇದ್ರಲ್ಲಿ ಹೊಸ ಚಪ್ಪಲಿ ಇಟ್ಟಿದ್ದಲ್ಲ ಬಿಡು, ಅಲ್ಲೇ ಸೆಟ್ ಆಗುತ್ತೆ. ಬರಲ್ಲ ದಿನ ತಡಿ. ಎಲ್ಲ ಅವನಿಗೆ ಬಿರಿಯಾನಿ. ಪಾಪ ಅವನಿಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದಲ್ಲೇ. ಓಯ್ ಮಚ್ಚಿ ಏನೋ ಕತ್ಲಿದು, ಲೈಟ್ ಹಾಕೋಲು. ಅದೇ ಲೈಟ್ ಆನ್ ಮಾಡೋ. ಯವ್ವ ಬಿರಿಯಾನಿ ತಿನ್ಬೇಕು ಯವ್ವ. ಬರ್ರ 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 ಸೂಪರ್. ಯಾವ ಬಿರಿಯಾನಿನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ನಾವು ತಮಾಷೆ ಮಾಡಿದ್ದು. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಬೇಕಷ್ಟೇ ಈಗ. ಮನೇಲಿ ನಮ್ಮ ಅಮ್ಮ ಮೆಟ್ಟಲ್ ಹೊಡೆಯ ಕಾಯ್ತಾಯ್ತು ಆಲ್ರೆಡಿ. ಏನು ಮಗ, ನಮ್ಮ ಮನೇಲಿ ಮಾತ್ರ ಪಕ್ಕ ಇವತ್ತು ಮೆಟ್ಟಲ್ ಹೊಡಿತಾರೆ. ದಿನ ನಿಂದು ಇದೇ ಕೆಲಸ ಆಯಿತು. ಅಲ್ಲಿ ಇಲ್ಲಿ ಹೋಗಿ ಸುತ್ತಾಡ್ತೀಯ ಬಿರಿಯಾನಿ. ಹೂವನ್ ತಡಿ, ಅವರು ಬರಲಿ ಪಾಪ, ಮಾತಾಡ್ಸ್ಬಿಟ್ಟು ಅವನು. ಎಲ್ಲಿ ಬಂದರು ತಡಿಯ. ಗುಂಡ ಬರನೇನಮ್ಮ? ಹಾಂ, ನೀನೇ ತರ್ಬೇಕು. ನಾವ್ಯಾರು ಸಿಟಿಗೆ ಬರ್ತಾಯಿಲ್ಲ. ನಾವು ಬಹಿಷ್ಕಾರ ಹಾಕಿರ ನಮಗೆ ಭದ್ರಾವತಿಗೆ ಬರಬೇಡ್ರಿ ಸಿಟಿಗೆ ಯಾರು, ನೀವು ಕಳ್ಳನ ಮಕ್ಳು ಒಬ್ರು ಸರಿ ಇಲ್ಲ ಅಂತ. ನೀವ್ಯಾರು ಸರಿ ಇಲ್ಲ ಬರಬೇಡ್ರಿ ಅಂದಿರಿ ಭದ್ರಾವತಿಲಿ. ಯಾರು? ನಮಗೆ ಗೊತ್ತಿಲ್ಲ. ಅದರಲ್ಲೂ ನವೀನ ಜೊತೆ ಮೊದಲೇ ಬರಬೇಡ ಅಂತ ಅಂದ್ಬಿಟ್ಟಿರಿ ನನಗೆ. ನಿಜ. ಈಗ ಏನಿಲ್ಲ ಬಿಡ, ಮನೆ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ಬೆಳಿಗ್ಗೆ ಬರ್ತೀನಿ ನೀನು? ಬೆಳಿಗ್ಗೆ ಬರ್ತೀನಿ. ಪೈಪ್ ಒಂದು ಹಾಕ್ಸ್ಬೇಕಲ್ಲಪ್ಪ. ಬರ್ತಾ ನಮ್ಮ ನವೀನ ಒಂದು ಬಿರಿಯಾನಿ ತಂದು ಕೊಡಲ್ಲ ಪಾಪ. ಬಿರಿಯಾನಿ ತಂದು ಕೊಟ್ಬಿಡು ನವೀನ. ಕೊಡ್ಸದ್ನಲ್ಲ ನಿಮ್ಮ ಮನೆ ಎಲ್ಲ. ಹಂಗಾರೆ ಹೇಳದ್ನಪ್ಪ ಬಿರಿಯಾನಿ ಕೊಡ್ತನಪ್ಪ ಅಂತ. ಅದಕ್ಕೆ ಅವ್ನು ಮಗ್ತಲ್ಲ ಸ್ಮೈಲು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.